ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಮಹತ್ವದ ಕದನ ಶುರುವಾಗಿದೆ. ಡೆಫಿನೆಟ್ಲಿ ಗೆಲ್ತಾರೆ ಇಂಡಿಯಾ, ಅದ್ರಲ್ಲಿ ಡೌಟೇ ಬೇಡ. ಆಫ್ಕೋರ್ಸ್ ಗೆಲ್ಲೇ ಗೆಲ್ತಾರೆ ಇಂಡಿಯಾ. ವಿರಾಟ್ ಸೆಂಚುರಿ ಹೊಡಿಬೇಕಂತ ಈ ಸಲ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಮಾಡ್ತಾರೆ. ಸ್ಟ್ರಾಟಜಿ ಅಂತಂದ್ರೆ ಅಲ್ಲಿ ಚೇಸಿಂಗ್ ವಿನ್ ಆಗುತ್ತೆ. ಅದು ವೆಸ್ಟ್ ಇಂಡೀಸ್ ಪಿಚ್ ಅಲ್ವಾ, ಅದಕ್ಕೋಸ್ಕರ ಚೇಸಿಂಗ್ ಮಾಡ್ತಾರೆ. ಟಾಸ್ ವಿನ್ ಆಗಿ ಚೇಸಿಂಗ್ ತಗೋಬೇಕು. ನಾರ್ಮಲಿ ಈಗ KL ಪ್ರಿಫರೆನ್ಸ್ ಇರೋದು ಕೀಪಿಂಗ್ ಅಂಡ್ ಬ್ಯಾಟಿಂಗ್ ಇರೋದಕ್ಕೆ. ಸೊ ಎಲ್ಲೋ ಒಂದ್ ಕಡೆ ಅಲ್ಲಿ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ, ಯಾಕೆಂದ್ರೆ ಸಂಜು ಸ್ಯಾಮ್ಸನ್ ಮತ್ತೆ ರಿಷಬ್ ಪಂತ್ ಬ್ಯಾಕ್ ಆಗಿದ್ದಕ್ಕೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ವರ್ಲ್ಡ್ ಕಪ್ ನ ಮಹತ್ವದ ಪಂದ್ಯ ಸಿದ್ಧವಾಗಿ ನಿಂತಿದೆ. ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಮ್ಯಾಚ್. ಏನು ಇಂಡಿಯಾ ಅಂತೂ ಈ ಬಾರಿ ಭರ್ಜರಿ ಗೆಲುವನ್ನ ಕಂಡುಕೊಂಡಿದೆ, ಅದ್ಭುತ ಪ್ರದರ್ಶನವನ್ನ ಕೊಡ್ತಾ ಇದೆ. ಅಂಡ್ ಈಗ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಮಹತ್ವದ ಕದನ ಶುರುವಾಗಿದೆ. ಏನು ಈ ಮ್ಯಾಚ್ ಬಗ್ಗೆ ಕ್ರಿಕೆಟ್ ಅಭಿಮಾನಿಗಳು ಏನ್ ಹೇಳ್ತಾರೆ, ಅವರ ಮನದ ಮಾತು ಏನು, ಇವೆಲ್ಲವನ್ನ ತಿಳಿಯೋಣ ಬನ್ನಿ. ಇಂಡಿಯಾ ಅಫ್ಘಾನಿಸ್ತಾನ್ ಒಂದ್ ರೀತಿ ಹೈ ವೋಲ್ಟೇಜ್ ಮ್ಯಾಚ್ ನಾಳೆ ಆಗುತ್ತೆ. ಏನ್ ಅನ್ಸುತ್ತೆ ನಾಳೆ ಮ್ಯಾಚ್ ಬಗ್ಗೆ? ಡೆಫಿನೆಟ್ಲಿ ಗೆಲ್ತಾರೆ ಇಂಡಿಯಾ, ಅದ್ರಲ್ಲಿ ಡೌಟೇ ಬೇಡ. ಆಫ್ಕೋರ್ಸ್ ಗೆಲ್ತಾರೆ ಇಂಡಿಯಾ. ವಿರಾಟ್ ಸೆಂಚುರಿ ಹೊಡಿಬೇಕಂತ ಈ ಸಲ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಮಾಡ್ತಾರೆ. ಎಲ್ಲ ಸಲ ಡಕ್ ಆಗ್ತಾ ಇದೆ, ಸ್ವಲ್ಪ ಬೇಜಾರಾಗ್ತಾ ಇದೆ. ಸೊ ಈ ಸಲ ಗೆಲ್ತಾರೆ ಅಂತ ಅನಿಸ್ತು. ಇಂಡಿಯಾ ಇನ್ನೂ ವಿನ್ ಆಗುತ್ತೆ, ವಿರಾಟ್ ಸೆಂಚುರಿ ಹೊಡಿತಾರೆ. ಪಕ್ಕಾ ವಿರಾಟ್ ಫ್ಯಾನ್ ಅನ್ಸುತ್ತೆ. ಅಂಡ್ ಈ ಬಾರಿ T20 ಇಂಡಿಯಾ ಭರ್ಜರಿಯ ಗೆಲುವನ್ನೇ ಕಂಡುಕೊಂಡು ಬರ್ತಾ ಇದೆ. ಹಾಗಾದ್ರೆ ಅಂಡ್ ಇನ್ನೊಂದ್ ಕಡೆ ನೋಡೋದಾದ್ರೆ ಅಫ್ಘಾನಿಸ್ತಾನ್ ಕೂಡ ಅದ್ಭುತ ಮ್ಯಾಚ್ ನ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಹಾಗಾದ್ರೆ ನಾಳೆ ಮ್ಯಾಚ್ ಎಲ್ಲಾದ್ರೂ ಇಂಡಿಯಾಕ್ಕೆ ಟಫ್ ಆಗ್ಬಹುದಾ? ಟಫ್ ಆಗಿದ್ರು ಮಾಡ್ತಾರೆ. ನಮ್ಮಲ್ಲಿ ಬಾಲರ್ಸು ಎಲ್ಲ ಚೆನ್ನಾಗಿದ್ದಾರೆ, ಮತ್ತೆ ಬ್ಯಾಟರ್ಸು ಅಷ್ಟೇ ವೆಲ್ ಅಂಡ್ ಬೋಲ್ಡ್. ಮತ್ತೆ ಓವರ್ಸಲ್ಲಿ ಒಂದು ರನ್ಸ್ ಕೊಟ್ಕೊಂಡು ಹೋದ್ರೆ ಆರಾಮಾಗಿ ಗೆಲ್ತಾರೆ, ಡೌಟ್ ಬೇಡ ಅದ್ರಲ್ಲಿ. ಸೊ ವಿನ್ ಆಗ್ತಾರೆ. ಇಂಡಿಯಾ ಅಫ್ಘಾನಿಸ್ತಾನ್ ಮ್ಯಾಚ್ಗೆ ಕ್ಷಣಗಣನೆ ಆರಂಭವಾಗ್ಬಿಟ್ಟಿದೆ. ಇಂಡಿಯಾಗೆ ಬಹಳ ಮುಖ್ಯವಾಗಿರುವಂತಹ ಪಾಯಿಂಟ್ ಅಲ್ಲಿ ಇದೀವಿ ನಾವೀಗ. ನಿಮ್ಗೆ ಏನ್ ಅನ್ಸುತ್ತೆ ಇಂಡಿಯಾ ಅಫ್ಘಾನಿಸ್ತಾನ್ ಮ್ಯಾಚ್ ಏನಾಗ್ಬೋದು ನಾಳೆ? ನಿಮ್ಮ ಒಪಿನಿಯನ್ ಏನು? ಇಂಡಿಯಾ ವಿನ್ ಆಗುತ್ತೆ ಸರ್. ಓಕೆ, ವಿರಾಟ್ ಕೊಹ್ಲಿ ಓಪನಿಂಗ್ ಬಂದ್ರೆ ನಾಳೆ 50+ ಹೊಡಿತಾರೆ ಸರ್ ಅವರು. ಪಕ್ಕಾ? ಹೌದು. ಏನ್ ಹೆಂಗ್ ಅನ್ಸುತ್ತೆ ನಿಮ್ಗೆ ಮ್ಯಾಚ್? ಯಾವ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ? ಸ್ಟ್ರಾಟಜಿ ಅಂತಂದ್ರೆ ಅಲ್ಲಿ ಚೇಸಿಂಗ್ ವಿನ್ ಆಗುತ್ತೆ ಸರ್. ಅಲ್ಲಿ ವೆಸ್ಟ್ ಇಂಡೀಸ್ ಪಿಚ್ ಅಲ್ವಾ, ಅದಕ್ಕೋಸ್ಕರ ಚೇಸಿಂಗ್ ಮಾಡಿದ್ರೆ ಟಾಸ್ ವಿನ್ ಆಗಿ ಚೇಸಿಂಗ್ ತಗೋಬೇಕು. ಚೇಸಿಂಗ್ ತೊಗೊಂಡ್ರೆ ಈಸಿ 175+ ಇದ್ರೂ ಅವ್ರು ಈಸಿ ಚೇಸ್ ಮಾಡ್ಬೋದು. ಇನ್ ಕೇಸ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು 170+ ಇತ್ತು ಅಂದರೆ ಡಿಫೆಂಡ್ ಮಾಡ್ಬೋದು ಸ್ಕೋರನ್ನು. ಅಂಡ್ ಇಂಡಿಯಾ ಟೀಮ್ ಪರ್ಫಾರ್ಮೆನ್ಸ್ ಈ ಬಾರಿ ಭರ್ಜರಿ ಗೆಲುವನ್ನ ಕಾಣ್ತಾ ಇದೆ. ಪರ್ಫಾರ್ಮೆನ್ಸ್ ಬಗ್ಗೆ ನೀವೇನು ಹೇಳ್ತೀರಾ ಇಂಡಿಯಾ ಟೀಮ್ ಬಗ್ಗೆ? ಪರ್ಫಾರ್ಮೆನ್ಸ್ ಅಂದರೆ ಮೇನಾಗಿ ಕೊಹ್ಲಿ ಲಾಸ್ಟ್ 3 ಮ್ಯಾಚಲ್ಲೂ ಆಡಿಲ್ಲ ಅವರು. ಬಟ್ ಈಗ ಅವ್ರು ಫಾರ್ಮಿಗೆ ಬಂದರು ಅಂತಂದರೆ ಕರೆಕ್ಟಾಗಿ ಬ್ಯಾಲೆನ್ಸ್ ಇದೆ ಸರ್. ಅದು ಬಾಲಿಂಗ್ ಏನು ತೊಂದರೆ ಇಲ್ಲ, ಅದಕ್ಕೋಸ್ಕರ ಕೊಹ್ಲಿ ಬಂದರು ಅಂತಂದರೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ, ಏನು ತೊಂದರೆ ಇಲ್ಲ. ಅಂಡ್ ಈ ಬಾರಿ ಮ್ಯಾಚ್ ಅಲ್ಲಿ ಕನ್ನಡಿಗ KL ರಾಹುಲ್ ಇಲ್ಲ, ಅದೇನಾದ್ರೂ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಆ್ಯಕ್ಚುಲಿ ಅವ್ರಿಗೆ ಒಂದು ಅವಕಾಶ ಕೊಡಬೇಕಿತ್ತು. ಯಾಕೆ ಅಂತಂದರೆ ಲಾಸ್ಟ್ ಫ್ಲೋರಿಡಾದಲ್ಲಿ ಲಾಸ್ಟ್ 2018 ಮ್ಯಾಚ್ ಆದಾಗ ಅವರೇ ಸೆಂಚುರಿ ಹೊಡೆದವರಾಗಿದ್ರು. ಆ್ಯಕ್ಚುಲಿ ಅಂಥ ಪಿಚ್ಚಲ್ಲಿ ಅಂಥವ್ರಿಗೆ ಒಂದು ಅವಕಾಶ ಕೊಡಬೇಕಿತ್ತು. ಬಟ್ ಓಕೆ, ರಿಷಬ್ ಪಂತ್ ಅವರು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನೆಕ್ಸ್ಟ್ ಟೈಮ್ ಆಗ್ತಾರೆ ಅವರು. ಈ ಬಾರಿ T20 ಭರ್ಜರಿ ಪ್ರದರ್ಶನವನ್ನ ಇಂಡಿಯಾ ಕೊಡ್ತಾ ಇದೆ. ಏನು ಇಂಡಿಯಾ ಮತ್ತೆ ಅಫ್ಘಾನಿಸ್ತಾನ್ ಮ್ಯಾಚ್ಗೋಸ್ಕರ ಕ್ಷಣಗಣನೆ ಆರಂಭವಾಗ್ತಾ ಇದೆ. ಆದ್ರೆ ಇವೆಲ್ಲದರ ನಡುವೆ ಕನ್ನಡಿಗ KL ರಾಹುಲ್ನ ಈ ಬಾರಿ ಕೈ ಬಿಟ್ಟಿದ್ದು ಏನಾದ್ರೂ ಮೈನಸ್ ಆಯ್ತಾ ಇಂಡಿಯಾ ಟೀಮ್ಗೆ, ಅಥವಾ ಏನಾದ್ರೂ ಪ್ಲಸ್? ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಈಗ ಪ್ಲಸ್ ಅಂಡ್ ಮೈನಸ್ ಬಗ್ಗೆ ಹೇಳೋಕ್ಕಿಂತ ಈಗ ಕನ್ನಡದವ್ರಿಗೆ ಅವಕಾಶ ಸಿಗಬೇಕು, ಅದು ವೆಲ್ ಆ್ಯಂಡ್ ಗುಡ್ ಫಸ್ಟ್ ಪ್ರಿಫರೆನ್ಸು. ಬಟ್ ಭಾಳಷ್ಟು ಅವಕಾಶಗಳು ಸಿಕ್ಕಿದೆ. ಮೋಸ್ಟ್ಲಿ ಏನಾಗುತ್ತೆ ಅದು ಆಯ್ಕೆ ಸಮಿತಿಯಲ್ಲಿ ಯಾವ ಥರ ಅವರು ಪ್ರಿಫರೆನ್ಸ್ ಮಾಡ್ತಾರೆ ಅಂತ. ಸೊ ಪ್ರಾಬಲಿ ಆಗಕರ್ ಮತ್ತು ರೋಹಿತ್ ಶರ್ಮಾ ಅವ್ರು ಪ್ರಿಫರಬಲಿ ಅಂದರೆ IPL ಬೇಸ್ ಮೇಲೆ ಮಾಡೋದು ಅಂತ ಒಂದು ಸತಿ ಹೇಳಿದ್ರು, ಒಂದು ಸತಿ IPL ಬೇಸ್ ಮೇಲೆ ಇಲ್ಲ ಅಂತ ಹೇಳಿದ್ರು. ಸೊ ಮೋಸ್ಟ್ ಪ್ರಾಬಲಿ ಈ ರಿಷಬ್ ಪಂತ್ ಅಂದರೆ ನಾರ್ಮಲಿ ಈಗ KLಗೆ ಪ್ರಿಫರೆನ್ಸ್ ಇರೋದು ಕೀಪಿಂಗ್ ಆ್ಯಂಡ್ ಬ್ಯಾಟಿಂಗ್ ಇದಿರೋದಕ್ಕೆ. ಸೊ ಎಲ್ಲೋ ಒಂದು ಕಡೆ ಅಲ್ಲಿ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ, ಯಾಕೆಂದರೆ ಸಂಜು ಸ್ಯಾಮ್ಸನ್ನು ಮತ್ತು ರಿಷಬ್ ಪಂತು ಬ್ಯಾಕ್ ಆಗಿದ್ದಕ್ಕೆ. ಸೊ ಎಲ್ಲೋ ಒಂದು ಕಡೆ ಸ್ವಲ್ಪ ಪ್ರಮಾಣದಲ್ಲಿ ಹಿಂದೆ ಬಿದ್ದರು ಅನಿಸುತ್ತೆ. ಓಕೆ, ವೆಲ್ ಆ್ಯಂಡ್ ಗುಡ್, ಪರವಾಗಿಲ್ಲ. ಈ ಸೀರೀಸಿಂದ ನೆಕ್ಸ್ಟ್ ಇದಕ್ಕೆ ಅವ್ರು ಡೆಫಿನೆಟ್ಲಿ ಕಮ್ ಬ್ಯಾಕ್ ಆಗೇ ಆಗ್ತಾರೆ. ಸೊ ಟ್ಯಾಲೆಂಟ್ ಇದೆ. ಸೊ ಹ್ಯಾಸ್ ಟು ವೇಟ್ ಅಷ್ಟೇ. ಇದೊಂದು ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಅಷ್ಟೇ. ಏನು ಅನ್ಸೋದ್ರಿ, ಆಟದಲ್ಲಿ ಒಬ್ಬನು ಸೋತಾನೆ, ಒಬ್ಬನು ಗೆಲ್ತಾನೆ, ಮುಗಿದೋಯ್ತು. ಹಿಂಗೆ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ ನೋಡ್ರಿ. ಇಷ್ಟು ತಿಳ್ಕೊಳ್ಳಿ, ಯಾವತ್ತೂ ಅಷ್ಟೇ ಪ್ರಾಮಾಣಿಕವಾಗಿ ಯಾವ ಕೆಲಸನೂ ನಡೆಯಲ್ಲ. ಎಲ್ಲ ದುಡ್ಡಿನ ಮೇಲೆ ದುನಿಯಾ. ಯಾರ ಕೈಲಿ ಇಲ್ಲಿ ಗೊತ್ತಾ, ಈ ಬೆಟ್ ಕಟ್ಸ್ಕೊಂತಾರಲ್ಲ ಅವ್ರ ಕೈಲೇ ಇರೋದು ಆಟ. ಇವಾಗ ಗೆಲ್ಲೋರು ಅಂತ ನಾವು ಹೇಳ್ದವ್ರಿಗೆ ಕುದುರೆ ಮೇಲೆ ದುಡ್ಡು ಕಟ್ಟಿಬಿಡ್ತಾರೆ.
ಆದರೆ ಅವ್ರೇನು ಮಾಡ್ತಾರೆ, ದುಡ್ಡು ಹೆಚ್ಚಿಗೆ ಬರ್ತಿರ್ತಾರಲ್ಲ, ಏನು ನನ್ನ ಮಕ್ಳಿಗೆ ಕೊಡಬೇಕಾಗ್ತದೆ ಅಂದ್ಬಿಟ್ಟು ಅವ್ರನ್ನೇ ಕಟ್ಕೊಂಡ್ಬಿಡ್ತಾರೆ. ಯಾರನ್ನ ಆಟಗಾರನೇ ಕಟ್ಕೊಂಡ್ಬಿಡ್ತಾರೆ. ಯಾರೋ ಒಬ್ಬನ ಚೆನ್ನಾಗಿ ಬೌಲ್ ಮಾಡೋನು, ಚೆನ್ನಾಗಿ ಬ್ಯಾಟ್ ಮಾಡೋನಿಗೆ ನಿನಗೆ ಇಷ್ಟು ಕೋಟಿ ಕೊಡ್ತೀನಿ, ಏನು ಇಷ್ಟೇ ರನ್ಗೆ ನೀನು ಔಟ್ ಆಗಬೇಕು, ಹಿಂಗೆ ಮಾಡು ಅಂತ ಅವರೇ ಹೇಳ್ಕೊಟ್ಬಿಡ್ತಾರೆ. ಗೆಲ್ಲೋಕೆ ಹೋದರೆ ಸೋಲ್ತದೆ, ಸೋಲೋಕೆ ಹೋದರೆ ಗೆಲ್ತದೆ. ಸೋಲೋಕೆ ಹೋದರೆ ಗೆದ್ದಾಗ ಇವ್ರಿಗೆ ಲಾಭ ಆಗ್ತದೆ, ಯಾವನಿಗೇನು ದುಡ್ಡು ಕೊಡೋಂಗಿಲ್ವಲ್ಲ. ಎಲ್ಲ ಮೋಸ, ಯಾವುದು ಪ್ರಾಮಾಣಿಕವಾಗಿ ನಡೆಯಲ್ಲ. ಸುಮ್ಮನೆ ಹುಚ್ಚು, ಜನಗಳಿಗೆ ಹುಚ್ಚು. ಮೊನ್ನೆ ಎಲೆಕ್ಷನ್ನಲ್ಲೇ ಇವನು ಗೆಲ್ತಾನೆ, ಅವನು ಗೆದ್ದರೆ ಟ್ರ್ಯಾಕ್ಟ್ರಿ ಅಡ ಇಡೋದು, ಕುರಿ ಅಡ ಇಡೋದು, ಜಮೀನು ಬರ್ಕೊಡೋದು, ಏನ್ರಿ ಇದು? ಇನ್ನು ಕ್ರಿಕೆಟ್ ಅಲ್ಲಿ ಈ ಬಾರಿ KL ರಾಹುಲ್ ಕನ್ನಡಿಗ ಈ ಬಾರಿ ನಮ್ಮ ಇಂಡಿಯಾ ಟೀಮ್ ಅಲ್ಲಿ ಇಲ್ಲ, ಪ್ಲೇಯಿಂಗ್ 11 ಅಲ್ಲಿ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಕನ್ನಡಿಗ ಒಳ್ಳೆ ಆಟಗಾರ. ಈಗ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಗೊತ್ತಾಯ್ತಾ? ಯಾವುದೇ ತಗೋ ನೀನು, ಪ್ರಪಂಚದಲ್ಲಿ ಎಲ್ಲವೂ ಮೋಸ, ಗೊತ್ತಾಯ್ತಾ? ದುಡ್ಡು ಕೊಟ್ಟವ್ರಿಗೆ ದುನಿಯಾ. ಯಾರು ಹೆಚ್ಚಿಗೆ ಸಂಪಾದನೆ ಮಾಡಿ ಎಸಿತಾರೆ, ಯಾವ ಕೇಸ್ ಬೇಕಾದ್ರೂ ಗೆಲ್ಬೋದು, ಗೊತ್ತಾಯ್ತಾ? ರಾಹುಲ್ನೋ ಪಿಯುಲ್ನೋ ಯಾವನೇನೋ ಅವೆಲ್ಲನೂ ಗಣನೆ ತಗೋಬಾರ್ದು. ಇವೆಲ್ಲ ಹುಚ್ಚು ಜನಗಳಿಗೆ. ಅವರಿಗೆ ಹುಚ್ಚು ಬಿಡಬೇಕಾಗಿದ್ದರೆ ಅವರು ಪಾಪರಾಗಬೇಕು. ದುಡ್ಡು ಕಟ್ಟಿ ಪಾಪರಾದರೆ ಬುದ್ಧಿ ಬರ್ತದೆ. ಅಪ್ಪ ಅಮ್ಮ ಅವ್ರು ನೋಡ್ಕೊಂಡಿರ್ತಾರೆ, 1-2 ಮಗ, ಅವನು ಉದ್ಧಾರ ಸಾಕು ಅಂತ. ಇವನೇ ಬುಟಕ್ಕಂದರೆ ಅವನಿಗೇನು ಸಂಪಾದನೆ ಮಾಡಿದ್ದಲ್ಲ, ಏನು ಮಾಡಬೇಕು? ಹಂಗೆ ಇವೆಲ್ಲನೂ ಬೆಟ್ಟು ಕಟ್ಟೋದು ಇದೆಯಲ್ಲ, ಬಹಳ ಮೋಸ ಇದೆ. ಯಾವುದು ಪ್ರಾಮಾಣಿಕವಾಗಿ ನಡೆಯಲ್ಲ, ಅರ್ಥ ಆಯ್ತಾ? ಅದಕ್ಕಾಗಿ ಯಾಕೆ ಜನ ಬುದ್ಧಿ ಕಲ್ತ್ಕೊಬೇಕು ಅಷ್ಟೇ. ಇಂಡಿಯಾ ಅಫ್ಘಾನಿಸ್ತಾನ್ ಮ್ಯಾಚ್ ಆಗ್ತಾ ಇದೆ ನಾಳೆ. ನಿಮ್ಗೆ ಏನ್ ಅನ್ಸುತ್ತೆ? ಯಾವ್ದು ಗೆಲ್ಬಹುದು, ಏನಾಗ್ಬೋದು? ಏನ್ರಿ ಇಂಡಿಯಲ್ಲಿ ಹಿಂಗೆ ಕೇಳ್ತೀರಾ? ಏನಾಯ್ತಂದ್ರೆ ಇಂಡಿಯಾನೇ ಗೆಲ್ಲೋದು ನಮಗೆ ಅಫ್ಕೋರ್ಸ್ ಗೊತ್ತಿರೋದು. ಇಂಡಿಯನ್ ಟೀಮಿಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಅಫ್ಕೋರ್ಸ್ ನೀವು ಗೆಲ್ತೀರಾ. ಆ್ಯಂಡ್ ಆಲ್ ದಿ ಫ್ಯಾನ್ಸ್ ಯಾರು ಸ್ಟೇಕಲ್ಲಿ ಬೆಟ್ಟಿಂಗ್ ಹಾಕಿದ್ದಾರೆ, ಟೀನೇಜರ್ಸ್, ನಿಮ್ಮ ಕೂಡ ಖುಷಿ ಸುದ್ದಿನೇ ಬರುತ್ತೆ ಅಂತ ಒಪ್ಕೊಂತೀನಿ. ಇವಿಷ್ಟು ಕ್ರಿಕೆಟ್ ಅಭಿಮಾನಿಗಳ ಮನದ ಮಾತು. ಟೀಮ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಏನೋ ಭರ್ಜರಿ ಗೆಲುವನ್ನ ಕಂಡುಕೊಂಡು ಕಳೆದ 2-3 ಮ್ಯಾಚ್ಗಳಲ್ಲಿ ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಅಷ್ಟು ಉತ್ತಮವಾಗಿರಲಿಲ್ಲ. ಆದ್ರೆ ಈ ಮ್ಯಾಚ್ ಅಲ್ಲಿ ಮತ್ತೆ ಕಮ್ಬ್ಯಾಕ್ ಆಗ್ತಾರೆ. ಟೀಮ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅಂತ ಕ್ರಿಕೆಟ್ ಅಭಿಮಾನಿಗಳು ಹೇಳ್ತಿದ್ದಾರೆ. ಕ್ಯಾಮೆರಾ ಪರ್ಸನ್ ಪರಶುರಾಮ್ ಜೊತೆ ಅಖಿಲೇಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.